ಮುಂಚಿತವಾಗಿ ಕಾಂಗ್ರೆಸ್ ಎಲ್ಲರಿಗಿಂತ ಮುಂಚೆ ಹೆಜ್ಜೆ ಇಟ್ಟುಬಿಟ್ಟಿದೆ ರಘು. ಇದೇ ಟಿವಿಕೆ ಜೊತೆಯಲ್ಲಿ ನಾವು ಸರ್ಕಾರ ಮಾಡಬೇಕು ಅಂತ ಹೇಳಿ ಅಧಿಕಾರದ ಹಾಪಹಾಪಿ ಅಂತ ಕರೆದ್ರು. ಕಾಲದಿಂದ ಬಂದಂಥ ಮೈತ್ರಿಯ ಬೆನ್ನಿಗೆ ಚೂರಿ ಇರಿದ್ರು ಅಂತ ನಿಮಗೆ ಹಿಂಜರಿದ್ರು, ಹೀಗೆಳೆದ್ರು. ನಿಮ್ಮನ್ನು ವಿಜಯ್ ಜೊತೆ ಹೋಗುವುದು ಮೊದಲೇ ನಿರ್ಧಾರಿತವಾಗಿತ್ತ ನೀವು, ಅಥವಾ ಗೆದ್ದತ್ತನ್ನು ಬಾಲ ಹಿಡ್ಕೊಂಡು ವಿಜಯ್ ಹಿಂದೆ ಬಂದುಬಿಟ್ರ 5 ಜನ? ಇಲ್ಲ, ಮೊದಲನೇದಾಗಿ ರಾಜ್ಯದ ಜನತೆಗೆ ಕೆಲವು ಯಾರು ಟೀಕೆ ಮಾಡಿದ್ರಿ, ಊಸರು ಒಳ್ಳೆ ಆದ್ರೂ ಬಣ್ಣ ಚೇಂಜ್ ಮಾಡೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕಿಂತ ಫಾಸ್ಟ್ ಆಗಿ ಮಾಡಿಬಿಟ್ರು ಕಾಂಗ್ರೆಸ್ನವ್ರು, ಬಣ್ಣ ಚೇಂಜ್ ಮಾಡಿಬಿಟ್ರು. ಕೆಮಿಲಿಯನ್ನು ಹೋಲಿಸ್ಬಿಟ್ಟಿದ್ರು, ನಿಮ್ಮನ್ನ ಟೀಕೆ ಮಾಡಿದ್ರ ತರ ಸೋಷಿಯಲ್ ಮೀಡಿಯಾ ಬಹಳ ಟ್ರೆಂಡಿಂಗ್ ಅದು. ಅಲ್ಲ, ಟೀಕೆ ಸ್ವಲ್ಪ ಟೈಮ್ ತಗೊಳುತ್ತೆ ವಾತಾವರಣ ಕುಂತ್ಕೊಳ್ಳಕ್ಕೆ. ಇದೇನು ಆ ಕಡೆ ವಿಜಯ್ ನಂಬರ್ ಬರ್ತಿದ್ದಂತಾನೆ ಸ್ಟಾಲಿನ್ಗೆ ಟಾಟಾ ಬಾಯ್ ಬಾಯ್ ಹೇಳಿ, ಟಾಟಾ ಬಾಯ್ ಬಾಯ್ ಹೇಳಿದ್ರು ಅದು ಗೊತ್ತಿಲ್ಲ, ಅಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ಟು. ನೋಡಿ, ಮೊದಲನೇದಾಗಿ ರಮಾಕಾಂತ್ ಅವರೇ, ಮೊದಲನೇದಾಗಿ ಏನು ಅಂತಂದ್ರೆ ನಾವು ಏನು ಟಿವಿಕೆ ಅವ್ರ ಜೊತೆ ಹೋಗಿರ್ತಕ್ಕಂಥದ್ದು 3 ಕಾರಣಗಳಿಂದ ಹೋಗಿದ್ದೇವೆ. ಮೊದಲನೇದಾಗಿ ಯಾವುದೇ ಶಾಸಕರು ತಮಿಳುನಾಡಲ್ಲಿ ಮತ್ತೊಮ್ಮೆ ಚುನಾವಣೆ ಆಗೋದಕ್ಕೆ ಯಾರು ರೆಡಿ ಇಲ್ಲ. ಸೊ ಈ ಹಂಗ್ ಅಸೆಂಬ್ಲಿ ಆಗಿರೋದ್ರಿಂದ ಕಾರ್ತಿಕ್ ಚಿದಂಬರಂ ಹೇಳಿದ ಮಾತು ಹೇಳ್ತಾ ಇದ್ದೀರಿ ನೀವು. ನಮ್ಮ ಪಕ್ಷದ ನಿಲ್ಲುವುದು ಕಾರ್ತಿಕ್ ಚಿದಂಬರಂ ನಾವು ಪಕ್ಷದ MP ಇದ್ದಾರೆ, ಮತ್ತೆ ತಮಿಳುನಾಡಿನ ಒಬ್ಬ ಪ್ರಬುದ್ಧ ನಾಯಕರಿದ್ದಾರೆ, ಹಿರಿಯ ನಾಯಕರಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ನಮ್ಮ ಪಕ್ಷದ ಸ್ಟೇಟ್ಮೆಂಟ್, ನನ್ನ ಸ್ಟೇಟ್ಮೆಂಟ್ ಕೂಡ ನನ್ನ ಪಕ್ಷದ ಸ್ಟೇಟ್ಮೆಂಟ್. ಸೊ ಯಾವಾಗ ಒಂದು ಚುನಾವಣೆ ವಿಚಾರ ಬಂದಾಗ ಮತ್ತೊಮ್ಮೆ ಯಾವುದೇ ಶಾಸಕರು ಹಂಗ್ ಅಸೆಂಬ್ಲಿ ಆದಾಗ ಇನ್ ಕೇಸ್ ಏನಾದ್ರು ವಾಪಸ್ ಹೋಗಿಲ್ಲ ಮಾತು ಹೇಳ್ಬೇಕಲ್ವೇನ್ರಿ? ನಾನು ಹೋಗಿದ್ದ ತಪ್ಪು ಅಂತಿಲ್ಲ, ಯಾರು ಮಾತಾಡಲ್ಲ. ರಾಜಕಾರಣ ಇಸ್ ಗೇಮ್ ಆಫ್ ಆಪರ್ಚುನಿಟಿ. ನಾವೇ ಹೇಳ್ತಾ ಇದ್ದೀವಿ, ಸ್ಟಾಲಿನ್ ಒಂದು ಮಾತು ಕೇಳದೆ ಅಷ್ಟು ಕ್ಷಿಪ್ರವಾಗಿ ಅದು ಪ್ರಶ್ನೆ ಇರೋದಲ್ಲ. ನೋಡಿ, 2 ವಿಚಾರಗಳು ಯಾವಾಗ್ಲೂ ಚುನಾವಣೆ ವಿಚಾರಗಳು ಬಂದಾಗ ಬಿಜೆಪಿ ಅವ್ರನ್ನ ನೋಡಿದಿರಿ ನೀವು. ಕೇವಲ ಆಪರೇಷನ್ ಕಮಲ್ ಹೆಂಗ್ ಮಾಡ್ತಾರೆ ಅಂದ್ರೆ, ಚುನಾವಣೆ ನಡೆಯೋ ಟೈಮಲ್ಲಿ ಎಲ್ಲಾರು IT ನಲ್ಲಿ ಎದುರಿಸ್ಬಿಟ್ಟು ನೀವು ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ಹೊರಗಡೆ ಆಗ್ತೀವಿ ಅಂತ ಹೇಳಿ ಎದುರಿಸುವಂತ ಕೆಲಸವನ್ನ ಆಲ್ರೆಡಿ ಮಾಡ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಸರ್ಕಾರವನ್ನ ಒಂದು ಏನು ಸೆಕ್ಯುಲರ್ ಸರ್ಕಾರವನ್ನ ಉಳಿಸಬೇಕಾಗಿತ್ತು. ಮತ್ತೆ ತಮಿಳುನಾಡಿನ ಏನು ಅಸ್ಮಿತೆ ಇದೆಯಲ್ಲ, ಆ ಅಸ್ಮಿತೆಯನ್ನು ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದೆ. ಯಾಕೆ ಅಂತಂದ್ರೆ ಇನ್ ಕೇಸ್ ನಾವೇನೋ ಹೋಗಿರ್ಲಿಲ್ಲ ಅಂತಂದಿದ್ರೆ ಇಮಿಡಿಯೇಟ್ ಆಗಿ ಆಗ್ಲೇ ಬ್ಯಾಕ್ ಎಂಡ್ ಇಂದ ಅಮಿತ್ ಶಾ ಅವರು ಆಲ್ರೆಡಿ ಇವರು ED ಕೇಸ್ಗಳೇನಿದೆ ಅವರನ್ನು ಎದುರಿಸಿ, ಯಾರ್ದು ಇವರು ED ಮತ್ತೆ ಕೇಸ್ಗಳೇನಿದಾವೆ, IT ಕೇಸ್ಗಳಿದ್ದಾವೆ ವಿಜಯ್ ಮೇಲೆ, ಅವರನ್ನು ಎದುರಿಸಿ ಹೇಗಾದ್ರೂ ಮಾಡಿ ಬಿಜೆಪಿ AIDMK ಜೊತೆ ಹೋಗ್ಬೇಕು ಅಂತ ಹೇಳಿ ಆಲ್ರೆಡಿ ಒಂದು ಪಿತೂರಿ ನಡೀತಾ ಇತ್ತು. ಈ ಸರ್ಕಾರವನ್ನ ಕೊಯಲೇಷನ್ ಗವರ್ಮೆಂಟ್ TVK ಮತ್ತೆ AIDMK ಬಿಜೆಪಿ ಜೊತೆ ಮಾಡ್ಬೇಕು ಅನ್ನೋ ಒಂದು ಹುನ್ನಾರ ನಡೀತು. ಇನ್ ಕೇಸ್ ಅದು ಹೋಗಿದ್ದು ಅಂದ್ರೆ ತಮಿಳ್ ಅಸ್ಮಿತೆ ಮೇಲೆ ಒಂದು ಪ್ರಶ್ನೆ ಬರ್ತಾ ಇತ್ತು. ಆ ತಮಿಳ್ ಅಸ್ಮಿತೆಯನ್ನ ಮತ್ತೆ ಏನು ದ್ರಾವಿಡ ಅಸ್ಮಿತೆ ಇದೆ ಅದನ್ನು ಉಳಿಸೋಕೋಸ್ಕರ ನಾವು ಕೆಲವು ಟೈಮ್ ಒಂದು ನಿರ್ಧಾರ ತೆಗೆದುಕೊಳ್ತೇವೆ. ಒಂದು ಶಾಸಕರನ್ನ ಇಟ್ಕೊಂಡು ಈಗ ನಾವೇನೋ ಅವರು DMK ಜೊತೆಲಿ ಇದ್ದಾರಪ್ಪ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಅಪ್ಪ, DMK ಸ್ವಲ್ಪ ಪವರ್ಫುಲ್ ಇದ್ದಾರೆ, ಸ್ಟಾಲಿನ್ ಇದ್ದಾರೆ, ಏನೋ ಕಥೆ ಹೇಳ್ಬೋದಾಗಿತ್ತು. ಗೆದ್ದಿರೋದೇ ಒಂದು ಶಾಸಕರು ತಮಿಳುನಾಡಲ್ಲಿ. ಒಂದು ಶಾಸಕ ಗೆದ್ದಿರೋದಕ್ಕೆ ಉಳಿದಿರತಕ್ಕಂಥ ಶಾಸಕರು ಸೇರಿಸ್ಕೊಂಡು ಅಣ್ಣಾ DMK ಸೇರಿಸ್ಕೊಂಡು ಗೋವಾದಲ್ಲಿ DMK ಅಣ್ಣಾ DMK ಸೇರಿದೊಳಗೆ ಗೌರ್ಮೆಂಟ್ ಫಾರ್ಮ್ ಆಗ್ತಿರಲ್ಲ ರೀ. ಖಂಡಿತ ಇಲ್ಲ. ನೀವು ಅವರ ಮೂಲ ಉದ್ದೇಶ ಇದ್ದು TVK ಜೊತೆ AIDMK ಮತ್ತೆ ಇನ್ನು ನಾವು ಬಿಜೆಪಿ ಇದೀವಿ ಅಂತ ಹೇಳಿ 23 ರಾಜ್ಯದಲ್ಲಿ ಇದೀವಿ, ದಕ್ಷಿಣ ಭಾರತದಲ್ಲಿ ನಾವು ಇದೀವಿ ಅಧಿಕಾರದಲ್ಲಿ ತೋರ್ಸೋಕೋಸ್ಕರ ಆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದನ್ನ ಅರ್ಥ ಮಾಡ್ಕೊಂಡ ನಂತರ ಕಾರ್ತಿಕ್ ಚಿದಂಬರಂ ಮತ್ತೆ ನಮ್ಮ AICC ತಂಡ ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ನಾವು ಆಲ್ರೆಡಿ ಮಾತಾಡಿದ್ದೇವೆ, DMK ನಾವು ಇಂಡಿಯಾ ಮೈತ್ರಿಕೂಟದಿಂದ ಹೋಗಿಲ್ಲ, ಇಲ್ಲೂ ಕೂಡ ನಾವು ಹೋಗಿಲ್ಲ. ಬಟ್ ಹಲವಾರು ರಾಜಕೀಯ ಕಾರಣದಿಂದ ಕೆಲವಾರು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಆ ನಿರ್ಧಾರವನ್ನ ಒಂದು ಇಮಿಡಿಯೇಟ್ ಆಗಿ ನಿರ್ಧಾರವನ್ನ ಕೆಲವರು ಹೇಳ್ತಾರೆ ಚಮಿಲಿಯನ್ ಅಂತ ಹೇಳಿ. ಅದೇನೋ ಒಂದು ಬಿಜೆಪಿ ಅವ್ರಿಗೆ ಹೆಂಗೆ ಅಂತಂದ್ರೆ, ಆ ನರಿ ಇತ್ತಂತೆ ಒಂದು, ಆ ನರಿ ಹೋಗ್ಬಿಟ್ಟು ದ್ರಾಕ್ಷಿ ತೋಟಕ್ಕೆ ಹೋದಾಗ ದ್ರಾಕ್ಷಿ ತೋಟ ಎಟಕ್ಲಿಲ್ಲ ಅಂದ ತಕ್ಷಣ ಉಳಿ ಅಂತ. ಸೊ ಈ ರೀತಿಯಾದಂತ ಒಂದು ನರೇಷನ್ ಸೆಟ್ ಮಾಡುವಂತ, ಈ ಟ್ರೆಂಡ್ ಮಾಡುವಂತ ಟ್ರೆಂಡ್ ಮಾಡೋರು ಯಾರು? ಟ್ರೆಂಡ್ ಅಲ್ಲಿ ಇವ್ರ ಕೈಲೇ ಇರೋದು. ಎಂಟಾರ್ ಒಂದು 5 ಲಕ್ಷ ಜನ ಇಟ್ಕೊಂಡ್ಬಿಟ್ಟಿದ್ದಾರೆ ಅಕ್ರಾಸ್ ಇಂಡಿಯಾದಲ್ಲಿ ಪೇಯ್ಡ್ ಟ್ರೆಂಡಿಂಗ್ ನಡೆಸೋದಕ್ಕೆ, ಏನು ಆರ್ಟಿಫಿಷಿಯಲ್ ಟ್ರೆಂಡಿಂಗ್ ನಡೆಸೋದಕ್ಕೆ. ನಮ್ಮ ಹತ್ರ ಎಲ್ಲಿದೆ? ನಮ್ಮ ಹತ್ರ ಎಲ್ಲಿದೆ? ಅಲ್ಲೆಲ್ಲ ನೀವೇ ನೋಡಿದಿರಿ 10,000 ಕೋಟಿ ಯಾರ ಹತ್ರ ಇದೆ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಆರ್ಟಿಫಿಷಿಯಲ್ ಟ್ರೆಂಡ್ ಅನ್ನ, ಆರ್ಟಿಫಿಷಿಯಲ್ ನರೇಷನ್ ಸೆಟ್ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಆದ್ರೆ ತಮಿಳುನಾಡಿನ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ 5 ಸೀಟನ್ನ ಗೆದ್ದಿದ್ದೇವೆ, ನಾವು ಅವ್ರ ಜೊತೆ ಹೋಗಿದ್ದೇವೆ. ಒಂದು ಸುಭದ್ರ ಸರ್ಕಾರವನ್ನು, ಹೊಸ ರೀತಿಯ ಸರ್ಕಾರವನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ. ಓಕೆ. ಸೊ ಮುಖ್ಯವಾಗಿ ಏನು ಅಂತಂದ್ರೆ ಇವ್ರು ಹೇಳಿದ್ದಾರೆ ಅಂತಲ್ಲ, ಬಟ್ ಒಂದು ಹೊಸ ಅಲೆಯನ್ನ ತಂದಿದ್ದಾರೆ. ಗಣೇಶ್, ಈಗ ಏನು 30 ಜನದ ಕಥೆ ಏನೀಗ ಅಂದ್ರೆ, ಈಗ ನೀವು ಅಣ್ಣಾ DMK ಜೊತೆ ಸೇರಿ DMKನ ಒಳಗೋ ಪರಿಸ್ಥಿತಿ ಬಂದ್ಬಿಡ್ತೀವಿ. ನೀವು ಕಾರಣ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಕೋಇನ್ಸಿಡೆಂಟ್ಲಿ ಅಣ್ಣಾ DMK ಅವ್ರು ಏನೋ ಮಾಡ್ಕೊಂಡಿದ್ರು. ಅವರು 10 ವರ್ಷ ಅಧಿಕಾರದಲ್ಲಿ ಇದ್ದಿದ್ದಾಗ ಬಿಜೆಪಿ ಒಂದು ಟ್ರೈ ಮಾಡಿತ್ರಿ. ಆಫ್ಟರ್ ಜಯಲಲಿತಾ ಏನಾಣ ಮಾಡೋಣ, ಅಣ್ಣಾ DMK ಒಂದು ಪಾಲು ತೊಗೊಂಬಿಡೋಣ, ಅಣ್ಣಾ DMK ಅನ್ನೋ ಬ್ಯಾನರ್ನ ಅಡಿಯಲ್ಲಿ ನಾವು ನಿಂತ್ಕೊಂಡು ಹೋಗಿ ಒಂದು ಅಧಿಕಾರ ಪಡ್ಕೊಳ್ಳೋಣ ಅಂತೇಳಿ ಅಣ್ಣಾಮಲೈ ಪ್ರಯತ್ನ ಪಟ್ಟಿದ್ದು ನಿಜ. ಜಯಲಲಿತಾ ಅವ್ರ ಕಥೆನ ನಾವು ಎಳೆಗೆ ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಶಶಿಕಲಾ ಏನಾಯಿತು, ಜಯಲಲಿತಾ ಮುಂದುವರೆದು ಶಶಿಕಲಾ ಇದ್ದಿದ್ರೆ ಅದು ಬೇರೆನೇ ಕತೆ ಆಗ್ತಾ ಇತ್ತು. ಮನ್ನಾರ್ಗುಡಿ ಮಾಫಿಯಾ ಅದು ಇದು ಅಲ್ಲಿ ದೊಡ್ಡ ನರೇಶನ್ ಅವಾಗ ಕ್ರಿಯೇಟ್ ಆಗಿತ್ತು. ಅದಿಲ್ಲ ಅಂದ್ರೂ ನಾನು ಅಲ್ಲಗಳಿಯಲ್ಲ ಅದನ್ನು. ಸೊ DMK ಕತೆ, ಅಣ್ಣಾ DMK ಕತೆ ಈ ಮಟ್ಟಕ್ಕೆ ಬಂತಲ್ಲ. ಏನೋ 30 ಜನ ಈ ಕಡೆ ಬಂದ್ಬಿಡ್ತಾರಂತೆ ಅಂದರೆ ಏನು ನಿಮ್ಮ ಸ್ಟ್ಯಾಂಡು? ಆ 30ರಲ್ಲಿ BJP ಒಬ್ಬರು ಯಾರಾದರೂ ಇದ್ದಾರಾ ಇದರಲ್ಲಿ, ಅಥವಾ ವಿಜಯ್ ಸೇರಿಸ್ಕೊಳ್ಳಲ್ವಾ ಇವು ಒಬ್ಬನ್ನ ಅಂತ? ಈಗ
ತಮಿಳುನಾಡಿನ ಇತಿಹಾಸದಲ್ಲಿ ಒಂದು ಹೊಸ ಚರಿತ್ರೆ ಇದು. ಕರೆಕ್ಟ್, ಅಗ್ರಿ. ಯಾಕೆಂದರೆ ಒಂದು ದ್ರಾವಿಡ ಪಕ್ಷಗಳ ಒಂದು ಸಾಂಪ್ರದಾಯಿಕವಾದಂಥ ಒಂದು ಅಡಿಪಾಯವನ್ನು ಅಲಗಾಡಿಸಿದಂಥ ಒಂದು ಸಂದರ್ಭ ಇದು. ಈ DMK AIDMK ಅಥವಾ ಅವರೊಂದು ಸತಿ ಇವರೊಂದು ಸತಿ ಅನ್ನೋದೊಂದು ಪದ್ಧತಿ ಇತ್ತು. ಈ ಬಾರಿ ಹಂಗೆ ಆಗಿಲ್ಲ. ಒಂದು ದ್ರಾವಿಡ ಪಕ್ಷಗಳ ಅದು ಸಂಪ್ರದಾಯಗಳ ಒಂದು ಅಡಿಪಾಯವನ್ನು ಅಲಗಾಡಿಸಿದಂಥ ಒಂದು ಸಂದರ್ಭ. ಅದೃಷ್ಟಕ್ಕೆ ಅವರಿಗೆ ಸ್ವಲ್ಪ ಸೀಟ್ ಬರಲಿಲ್ಲ. ನಿಜ, ನೀವು ಹೇಳಿದಂಗೆ ತಮಿಳುನಾಡಿನ ಜನ TVK ಈ ಸತಿ ಪಕ್ಷ ಆಳಬೇಕು, ಆಡಳಿತ ನಡೆಸಬೇಕು ಅನ್ನತಕ್ಕಂಥ ದಿಕ್ಕಿನಲ್ಲೇ ಅವರನ್ನ ಗೆಲ್ಲಿಸಿದರೆ ನಾನು ಅದನ್ನು ಗೌರವಿಸ್ತೀನಿ. ಯಾಕಂದರೆ ಚುನಾವಣೆಯಲ್ಲಿ ಜನಾದೇಶವೇ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ನಂಬರ್ 1. ನಂಬರ್ 2, ಅವರಿಗೆ ಬಹುಮತ ಬಂದಿಲ್ಲ. ಸ್ವಲ್ಪ ಅತಂತ್ರ ಸ್ಥಿತಿ 90ಕ್ಕೆ ಒಂದು ಸ್ವಲ್ಪ ಕಡಿಮೆ ಇತ್ತು, ಒಂದು 10. ಹಾಗಾಗಿ ಈಗ ಸರಳ ಬಹುಮತ ಬೇರೆ, ಕಂಫರ್ಟಬಲ್ ಮೆಜಾರಿಟಿ ಬೇರೆ. ಆ ಸರಳ ಬಹುಮತಕ್ಕೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಸರಳವಾದಂಥ ಬಹುಮತನ ನೀವು ಸಾಬೀತುಪಡಿಸಿ, ನಾವು ಇಲ್ಲಿ ಕೇಳಲ್ಲ, ಕರ್ಕೊಂಡು ಬರಬೇಡಿ, ನಿಮಗೆ ಬಹುಮತ ಕೊಡತಕ್ಕಂಥ ವ್ಯಕ್ತಿಗಳ ಅಥವಾ ಪಕ್ಷಗಳ ಒಂದು ಇದು ಅಂತ ಕೇಳಿ ರಾಜ್ಯಪಾಲರು ಕೇಳಿದ್ದು ಒಂದು ಮನವರಿಕೆಗೋಸ್ಕರ ಅದನ್ನು ಹಾಗಾಗಿ ಕೊಟ್ಟರು. ಅವರಿಗೆ ಸಂತೋಷ ಆಗಿದೆ. ಕೆಲವರು ಅದರಲ್ಲೂ ಒಂದು 2-3 ಪಕ್ಷಗಳು 2 ಪಕ್ಷಗಳನ್ನು ಬಾಹ್ಯ ಬೆಂಬಲ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಬಿಡಿ, ನಾನು ಅದರ ಮೇಲೆ ಹೇಳ್ತೀನಿ, ಅದು ಮೈತ್ರಿ ಧರ್ಮಕ್ಕೆ ಯೋಗ್ಯವಾದ ಪಕ್ಷ ಅಲ್ಲ. ಗೆದ್ದೆತ್ತಿನ ಬಾಲ ಹಿಡಿದಿ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಸಂಬಂಧ ಕಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಆ 30 ವರ್ಷದ ಒಂದು ಫಲವನ್ನು ಇರಲಿ, ಅದನ್ನ ನೆನೆಸ್ಕೊಂಡಾದ್ರೂ ಹೋಗ್ಬೇಕಾಗಿತ್ತು. ಅವ್ರು ಹೇಳ್ತೀವಿ ಇನ್ನು